ಹೇಮಾವತಿ ಹಿನ್ನೀರಿನಲ್ಲಿ ಮುಳುಗಿ 3 ಯುವಕರು ಸಾವು. ಧರ್ಮಸ್ಥಳಕ್ಕೆ ಹೋಗಿ ವಾಪಸ್ ಆಗುತ್ತಿದ್ದಾಗ ದುರಂತ. ದೇವರ ದರ್ಶನ ಪಡೆದು ಮನೆಗೆ ವಾಪಸ್ ಆಗ್ತಾ ಇದ್ದ 3 ಯುವಕರು ವಿಧಿಯಾಟಕ್ಕೆ ಬಲಿಯಾಗಿದ್ದಾರೆ. ಹೌದು, ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದು ಮನೆಗೆ ವಾಪಸ್ ಮರಳುತ್ತಾ ಇದ್ದ ವೇಳೆ ಹೇಮಾವತಿ ಹಿನ್ನೀರಿನಲ್ಲಿ ಈಜಲು ಹೋಗಿ 3 ಯುವಕರು ನೀರಿನಲ್ಲಿ ಮುಳುಗಿ ಸಾವನ್ನಪ್ಪಿರುವ ಘಟನೆ ಹಾಸನ ಜಿಲ್ಲೆಯ ಶೆಟ್ಟಿಹಳ್ಳಿ ಚರ್ಚ್ ಸಮೀಪ ನಡೆದಿದೆ. ಬೆಂಗಳೂರಿನಿಂದ ಸುಮಾರು 10 ಮಂದಿ ಸ್ನೇಹಿತರ ತಂಡ ಟಿಟಿ ವಾಹನದಲ್ಲಿ ಧರ್ಮಸ್ಥಳಕ್ಕೆ ತೆರಳಿ ಶ್ರೀ ಮಂಜುನಾಥ ಸ್ವಾಮಿಯ ದರ್ಶನ ಪಡೆದಿದ್ರು. ಬಳಿಕ ಬೆಂಗಳೂರಿಗೆ ಮರಳುವ ವೇಳೆ ಐತಿಹಾಸಿಕ ಶೆಟ್ಟಿಹಳ್ಳಿ ಚರ್ಚ್ ಅನ್ನು ವೀಕ್ಷಿಸಲು ನಿರ್ಧರಿಸಿ ಅಲ್ಲಿಗೆ ಆಗಮಿಸಿದ್ರು. ಈ ವೇಳೆ ಚರ್ಚ್ ಸುತ್ತಲಿನ ಹೇಮಾವತಿ ಹಿನ್ನೀರಿನ ಮನಮೋಹಕ ದೃಶ್ಯ ನೋಡಿ ಕೆಲ ಯುವಕರು ನೀರಿಗೆ ಇಳಿದಿದ್ದಾರೆ. ಆದರೆ ಆಳದ ಅರಿವಿಲ್ಲದೆ ನೀರಿಗೆ ಇಳಿದ ಚರಣ್, ಮಿಲನ್ ಹಾಗೂ ಮಣಿಕಂಠ ನೀರಿನಲ್ಲಿ ಈಜಲಾಗದೆ ಮುಳುಗಿ ಸಾವನ್ನಪ್ಪಿದ್ದಾರೆ. ಹೇಳಿ ಸರ್. ನಾನು ಧರ್ಮಸ್ಥಳಕ್ಕೆ ಹೋಗಿದ್ದೆ. ಅಲ್ಲಿಂದ ಮನೆಗೆ ಹೋಗ್ಬೇಕಾಗಿತ್ತು. ಗೂಗಲಲ್ಲಿ ಇದೊಂದು ಪ್ಲೇಸನ್ನು ನೋಡಿ ಹಿಂಗೆ ಒಂದ್ಸಲ ಹಿಂಗೆ ಮಾಡ್ಕೊಂಡು ಹೋಗೋಣ ಅಂತ ಬಂದು ಎಲ್ಲ ಇಲ್ಲೇ ಕೂತು ಆಟ ಆಡ್ತಾಯಿದ್ರು. ಊಟ ಬೇಕು ಅಂತ ಅಂದರು 3 ಜನ. ಹೋಗಿ ಊಟ ತಗೊಂಡು ನಾನು ನನ್ನ ತಮ್ಮ ಊಟ ತರೋಕ್ಕಂತ ಹೋಗಿ ಲಾಸ್ಟಲ್ಲಿ ನೋಡಿದರೆ ಅವ್ರು ತಮಾಷೆಗೆ ಒಬ್ಬರು ಹಿಡ್ಕೊಂಡು ಎಳಿಯೋಕೆ ಹೋಗಿದ್ದಾರೆ. ಹಂಗೆ ಸುಳಿ ಹೇಳ್ಕೊಂಡ್ಬಿಟ್ಟಿದೆ. ನಾವು ಊಟ ಬಿಸಕ್ಕೆ ಓಡಿ ಬಂದು ಒಬ್ಬರಿಂದ ಒಬ್ಬರು ಹೋಗ್ತಾ ಇದ್ವಿ. ಅಲ್ಲಿ ಆ್ಯಕ್ಚುಲಿ 5 ಜನ ಹೋಗ್ಬೇಕಾಗಿತ್ತು ಸರ್. ನಮ್ಮನ್ನೇ ಎಳೆದಿತ್ತು. ಆಮೇಲೆ ನನ್ನ ಇವನ್ನ ಹೇಳ್ಕೊಂಡ, ನಾನು ಅವನ್ನ ಹೇಳ್ಕೊಂಡು, ಇನ್ನಿಬ್ಬರು ಸಿಕ್ಕಲೇ ಇಲ್ಲ. 3 ಜನನೂ ಸಿಕ್ಕಿಲ್ಲ. 7 ಜನ ಇದ್ದಾರೆ. ಅವ್ರ ಹೆಸರು ಮಿಲನ್ ಅಂತ ಸರ್. ಮಿಲನ್, ಚರಣ, ಮಣಿ ಅಂತ. ಮಿಲನ್, ಚರಣ್, ಮಣಿ. ಮಿಲನ್, ಚರಣ್, ಮಣಿ ಅಂತ ಹೇಳ್ಬಿಟ್ಟು ಅವ್ರು ಮೂಲತಃ ಯಾವೂರವರು? ಅವರೆಲ್ಲ ಕರ್ನಾಟಕ ಬೆಂಗಳೂರೇ ಸರ್. ಬೆಂಗಳೂರೇ. ಅಲ್ಲಿಂದ ನೀವು ದೇವಸ್ಥಾನಕ್ಕೆ ಅಂತ ಬಂದಿದ್ದು? ಅಲ್ಲಿಂದ ಇಲ್ಲಿ ಮುಗಿಸ್ಕೊಂಡು ಹೋಗುವಾಗ ಇಲ್ಲಿ ಒಂದು ಟ್ರೆಕ್ಕಿಂಗ್ ಪ್ಲೇಸ್ ಸಿಗುತ್ತೆ ಅಂತ ಹೇಳ್ಬಿಟ್ಟು ಅಲ್ಲಿಂದ ಹೋಗ್ಬೇಕಾಗಿತ್ತು. ಸರಿ ಅಂದ್ಬಿಟ್ಟು ವ್ಯೂ ಚೆನ್ನಾಗಿದ್ದಲ್ಲ ಅಂದ್ಬಿಟ್ಟು ಚೆಕ್ ಮಾಡೋಣ ಅಂತ ಒಂದು ಯಾರು ನೀರೊಳಗೆ ಇಳಿದಿಲ್ಲ. ಎಲ್ಲ ಕೂತಿದ್ರು. ಊಟ ಬೇಕು ಅಂತ ಕೇಳ್ಕೊಂಬರೋಷ್ಟಲ್ಲಿ ಈ ಥರ ಆಗಿದೆ. ಅವ್ರಿಗೆ ವಯಸ್ಸು ಎಷ್ಟಾಗಿದೆ? ಅವ್ರಿಗೆ 23, 24. ಒಬ್ಬನಿಗೆ 23, ಇನ್ನಿಬ್ಬರಿಗೆ 25. ಸರ್, ನಿಮ್ಮ ಹೆಸರು? ದಿಲೀಪ್ ಅಂತ ಸರ್. ಥ್ಯಾಂಕ್ ಯು. ಇನ್ನು ಮುಳುಗ್ತಾ ಇದ್ದ 3ರನ್ನ ರಕ್ಷಿಸಲು ಸ್ನೇಹಿತರು ಹರ ಸಾಹಸವನ್ನೇ ಪಟ್ಟಿದ್ರೂ ಯಾವುದೇ ಪ್ರಯೋಜನವಾಗಿಲ್ಲ. ಅಲ್ಲದೆ ಸಹಾಯಕ್ಕಾಗಿ ಕೂಗಿಕೊಂಡ್ರು ಸ್ಥಳೀಯರು ಹಾಗೂ ಪೊಲೀಸರು ಸ್ಥಳಕ್ಕೆ ಧಾವಿಸುವಷ್ಟರಲ್ಲಿ 3 ಯುವಕರು ನೀರು ಪಾಲಾಗಿದ್ರು. ಸದ್ಯ ಸುದ್ದಿ ತಿಳಿತಿದ್ದಂತೆಯೇ ಗೊರೂರು ಪೊಲೀಸರು ಹಾಗೂ ಅಗ್ನಿಶಾಮಕ ದಳ ಸಿಬ್ಬಂದಿ ಸ್ಥಳಕ್ಕಾಗಮಿಸಿ ಶೋಧ ಕಾರ್ಯಾಚರಣೆಯನ್ನ ನಡೆಸಿ 3ರ ಮೃತ ದೇಹಗಳನ್ನು ಹೊರತೆಗೆದಿದ್ದು, ಮೃತ ದೇಹಗಳನ್ನು ಮರಣೋತ್ತರ ಪರೀಕ್ಷೆಗೆ ಸರ್ಕಾರಿ ಆಸ್ಪತ್ರೆಗೆ ರವಾನಿಸಿದ್ದಾರೆ. ಈತ ದೇವರ ದರ್ಶನ ಪಡೆದು ಸಂತಸದಿಂದ ಮನೆಗೆ ಬರ್ತಿದ್ದಾರೆ ಎಂದು ಕಾದು ಕುಳಿತಿದ್ದ ಕುಟುಂಬಸ್ಥರಿಗೆ ಸಾವಿನ ಸುದ್ದಿ ಬರ ಸಿಡಿಲಿನಂತೆ ಎರಗಿದ್ದು, ಕುಟುಂಬಸ್ಥರ ಆಕ್ರಂದನ ಮುಗಿಲು ಮುಟ್ಟಿದೆ. ಎಂಡಿ ನಾಸಿರ್, ಪ್ರಜಾಶಕ್ತಿ ಟಿವಿ, ಹಾಸನ್.